ಪಶುಪಾಲನಾ ಇಲಾಖೆ ಶಿವಮೊಗ್ಗ ಹಾಗೂ ಪಶುವೈದ್ಯಕೀಯ ಮಹಾವಿದ್ಯಾಲಯ ಶಿವಮೊಗ್ಗ ಇವರ ಸಂಯೋಜನೆಯಲ್ಲಿ ಮತ್ತು ಸ್ಥಳೀಯ ಮುಖ್ಯ ಪಶುವೈದ್ಯಾಧಿಕಾರಿಗಳ ಒಬ್ಬ ಅಧ್ಯಕ್ಷತೆ ವಹಿಸಿರುವಂಥ ಡಾಕ್ಟರ್ ದಯಾನಂದ್ರವರೇ ಹಾಗೂ ಡೀನ್ರಾಗಿರ್ತಕ್ಕಂಥ ಗಣೇಶ್ ಉಡುಪ ಸಾಹೇಬ್ರೆ ಹಾಗೂ ನಮ್ಮ ಉಪನಿರ್ದೇಶಕರು ಆಡಳಿತ ಆಗಿರ್ತಕ್ಕಂಥ ಜಿಲ್ಲೆ ಉಪನಿರ್ದೇಶಕರಾದ ಡಾಕ್ಟರ್ ಶಿವಯೋಗಿ ಬಿ ಎಲಿ ಸಾಹೇಬ್ರೆ ಹಾಗೂ ಮುರುಗೇಪ್ಪ ಸಾಹೇಬ್ರೆ, ಅನೇಕ ಕ್ಯಾಂಪ್ಗಳನ್ನ ಮಾಡಿರ್ತಕ್ಕಂಥ ಭಾಳ ಮುತುವರ್ಜಿ ವಹಿಸಿ ಕೂಡ ಕೆಲಸ ಮಾಡಿ ಕಾಲೇಜಲ್ಲೂ ದ್ವಿಮುಖ ಪಾತ್ರವನ್ನು ಶ್ರೀಧರ ಭಟ್ರೆ ಹಾಗೂ ಮತ್ತೋರ್ವ ಒಳ್ಳೆಯ ಮೆಡಿಸಿನ್ ಡಾಕ್ಟರ್ ಆತ್ಮೀಯ ಸ್ನೇಹಿತರಾಗಿರ್ತಕ್ಕಂಥ ಅವರು ಕೂಡ ಫೀಲ್ಡಲ್ಲಿ ಕೆಲಸ ಮಾಡಿದ್ದಾರೆ, ಸುರೇಶ್ ಪಟೇಲ್ರೆ, ರವಿಕುಮಾರ್ ಸಾಹೇಬ್ ಹಾಗೂ ಈ NSS ಶಿಬಿರವನ್ನು ಯಶಸ್ವಿಯಾಗಿ ಆಯೋಜಿಸಿರ್ತಕ್ಕಂಥ ಹರೀಶ್ರವರೇ ಮತ್ತು GT ವಿಸ್ತರಣೆ ಡಿಪಾರ್ಟ್ಮೆಂಟ್ನ GT ಗೋಪಾಲ್ ಸಾಹೇಬ್ರೆ ಮತ್ತು ಊರಿನ ಗ್ರಾಮ ವೇದಿಕೆ ಮೇಲೆ ಮಹಿಳೆಯರೇ, ಎಲ್ಲ ಈ ಗ್ರಾಮದ ರೈತ ಬಾಂಧವರೇ ಮತ್ತು ಈ ಒಂದು ಕಾರ್ಯಕ್ರಮಕ್ಕೆ ಮೆರುಗು ತಂದಿರತಕ್ಕಂಥ NSS ಶಿಬಿರಕ್ಕೆ ಬಂದು ಇಲ್ಲೇ ತಂದಿರತಕ್ಕಂಥ ಏನು ವಿದ್ಯಾರ್ಥಿಗಳು, ಶಿಬಿರಾರ್ಥಿಗಳು ಮತ್ತು ಥರ್ಡ್ ಇಯರ್ನವರು, ಫೈನಲ್ ಇಯರ್ನವರು ಇದ್ದಾರೆ, ಮತ್ತು ಇಂಟರ್ನ್ಶಿಪ್ನವರು ಕೂಡ ಊರಿಂದ ಒಂದು 5-6 ಜನ ಸ್ಟೂಡೆಂಟ್ಸ್ ಕೂಡ ಬಂದಿದೆ. ಈ ಒಂದು ಕಾಚನಕೊಪ್ಪ ಬಹುಶಃ ನೀವು ಹೆಸರು ಕೇಳಿರಲ್ಲ, ಇಲಾಖೆನಲ್ಲಿ ಈಗ ನಾವು ಶಿವಮೊಗ್ಗದಲ್ಲಿ ಬಹಳ ವರ್ಷ 30 ವರ್ಷ ಕೆಲಸ ಮಾಡಿದ್ದೀನಿ. ಅದರ ಕಾಚನಕೊಪ್ಪಕ್ಕೆ 3 ಬಾರಿ ನಾವು ಬಂದಿದ್ದೀವಿ, ಕ್ಯಾಂಪ್ ಮಾಡಿದ್ದೀವಿ. ನಿಮ್ಗೆ ಅನ್ನಿಸ್ಬೋದು ಕಾಚನಕೊಪ್ಪಕ್ಕೆ ನಾವು ಇತ್ತೀಚೆಗೆ ಒಂದು ಕ್ಯಾಂಪ್ ಮಾಡಿದ್ದೀವಿ, ಮತ್ತೆ ಇಲ್ಲಿ ಯಾಕೆ ಮಾಡ್ತಾ ಇದ್ದೀವಿ ಅಂತ. ಯಾವುದೇ ಒಂದು ಗ್ರಾಮದಲ್ಲಿ ಎಲ್ಲ ಗ್ರಾಮಗಳಲ್ಲೂ ನಿಮಗೆ ಸಹಕಾರ ಸಿಗಲ್ಲ. ಜನಗಳು ಸಹಕಾರ ಮಾಡಬೇಕು ಅಂತಂದರೆ ಇಂಥ ಗ್ರಾಮಗಳನ್ನ ಸಹಕಾರ ಎಲ್ಲಿ ಮಾಡ್ತಾರೆ, ಎಲ್ಲಿ ನಾಯಕರಿದ್ದಾರೆ, ಎಲ್ಲಿ ಸವಲತ್ತುಗಳ ಬಗ್ಗೆ ಅರಿವು ಇರುತ್ತೆ ಅಂತ ನಾವು ಕಾರ್ಯಕ್ರಮಗಳು ಮಾಡ್ತೀವಿ. ಯಾಕಂದ್ರೆ ಜನರಿಂದ ಸ್ಪಂದನೆ ಬೇಕು. ಇದೊಂದು ಸಣ್ಣ ಗ್ರಾಮ ಕಾಚಿಕೊಪ್ಪ, ಗಾಯನೂರು ಭಾಗದಲ್ಲಿ ಬರುತ್ತೆ, ಶಿವಮೊಗ್ಗ ತಾಲೂಕು. ಇಲ್ಲಿ ರೈತರು ಎಲ್ಲ ಸ್ವಲ್ಪ ಏನೇ ಕಾರ್ಯಕ್ರಮಗಳಾದರೂ ಅವರು ಟ್ಯೂನ್ ಆಗಿದ್ದಾರೆ. ಇಲ್ಲಿ ಕಾರ್ಯಕ್ರಮಕ್ಕೆ ಸಂಪೂರ್ಣ ಸಹಕಾರ ನಿಮ್ಗಾಗಲೇ ಅರಿವಿಗೆ ಬಂದಿದೆ. ಶಿಬಿರಾರ್ಥಿಗಳಿಗೆ ಮುಖ್ಯವಾಗಿ NSS ಶಿಬಿರ ರಾಷ್ಟ್ರೀಯ ಸೇವಾ ಯೋಜನೆ ನಿಮ್ಗೆ ಗೊತ್ತಿದೆ. ಹಳ್ಳಿಗಳಿಗೆ ಬಂದು ಗ್ರಾಮದಲ್ಲಿ ಅಲ್ಲೇ ಉಳಿದುಕೊಂಡು ರೈತರ ಒಂದು ಅವರ ಜೀವನ ಪದ್ಧತಿ ಆಗಿದೆ, ಅವ್ರ ಜೊತೆಗೆ ಒಡನಾಡಿ, ಅವರ ಹೈನುಗಾರಿಕೆ ಪಶುಪಾಲನೆಗೆ ಸಂಬಂಧಪಟ್ಟಂತೆ ಅವ್ರ ಜೊತೆಗೆ ಒಡನಾಡಿ ಎಲ್ಲ ವಿಷಯಗಳಲ್ಲಿ ಬೆರೆತು ಜೀವನ ಮಾಡ್ತಕ್ಕಂಥದ್ದನ್ನು ನೀವು ಕಲಿಬೇಕು. ಅದು ಎಕ್ಸ್ಪೋಜರ್ಗೋಸ್ಕರ ಮಾಡ್ತಾ ಇರೋದು. ಇದೊಂದು ಒಳ್ಳೆಯ ಕಾರ್ಯಕ್ರಮ. NSS ಶಿಬಿರಗಳನ್ನು ಎಲ್ಲ ಕಾಲೇಜುಗಳಲ್ಲೂ ಕೂಡ ಮಾಡ್ತಾರೆ, ಜನರಲ್ ಡಿಗ್ರಿ ಕಾಲೇಜುಗಳಲ್ಲೂ ಮಾಡ್ತಾರೆ. ಕ್ಯಾಂಪ್ಗಳು ಮಾಡಿದಾಗ ನಮಗೆ ಹೆಚ್ಚುವರಿ ಬಜೆಟ್ ಏನು ಇರೋದಿಲ್ಲ. ಸಾಕಿದ್ರು ನಮ್ಮ ಅವರು, ನೋಡಿ ಡಾಕ್ಟ್ರೆ ಏನೇನು ನಿಮ್ಮಲ್ಲಿ ಮೆಡಿಸಿನ್ಸ್ ಇದೆ ಸ್ವಲ್ಪ ಕೊಡಿ, ಸಹಕಾರ ಮಾಡಿ. ಆಯಿತು, ನಮ್ಮಲ್ಲಿಗೆ ಹೆಚ್ಚುವರಿ ಕ್ಯಾಂಪಿಗೆ NSS ಶಿಬಿರಗಳಿಗೆ ಇರಲ್ಲ, ನಮ್ಮ ರೆಗ್ಯುಲರ್ ಟಾರ್ಗೆಟ್ ಇರುತ್ತೆ. ಆದರೂ ಕೂಡ ಇದು ಒಂದು ಉತ್ತಮವಾದ ಕಾರ್ಯಕ್ರಮ ಅಂತ ನಮ್ಮಲ್ಲಿ ಇರ್ತಕ್ಕಂಥ ಮೆಡಿಸಿನ್ಸ್ ಎಲ್ಲ ನಾವು 7 ಗಂಟೆಗೆ ಬಂದು ಮತ್ತೆಲ್ಲ ಕೊಟ್ಟು ಬಂದಿದ್ದೀವಿ. ಸೊ ಇದೊಂದು ಸದುಪಯೋಗ ಆಗಬೇಕು ಈ ಕ್ಯಾಂಪು, ಮತ್ತು ನೀವು ಎಕ್ಸ್ಪೋಸ್ ಆಗಬೇಕು ಎಲ್ಲದಕ್ಕಿಂತ ಮುಖ್ಯವಾಗಿ. ಯಾಕೆಂದರೆ 50-60 ಜನ ಬಂದರೆ ನೀವು ಸರಿಯಾಗಿ ಎಕ್ಸ್ಪೋಸ್ ಆಗೋಕ್ಕಾಗಲ್ಲ. ಈಗ ಇಂಟರ್ನ್ಶಿಪ್ನಾಗೆ ಹೋದಾಗ ಸ್ವಲ್ಪ ಎಕ್ಸ್ಪೋಸ್ ಆಗ್ಬೋದು. ನಾವೆಲ್ಲ ಬೆಂಗಳೂರಲ್ಲಿ ಒಂದು ಕಾಲೇಜು, ಬೀದರಲ್ಲಿ, ಬೆಂಗಳೂರಲ್ಲಿ ಅಡ್ಮಿಷನ್ ಆಗೋದು. ನಾವು ಜಾಯಿನ್ ಆದಾಗ ಕಾಲೇಜಲ್ಲಿ 120-128 ಜನ ಅಡ್ಮಿಷನ್ ಬೆಂಗಳೂರಲ್ಲಿ ಮಾಡ್ಕೊಂಡು ಬೀದರ್ಗೆ ಒಂದು 28 ಜನ ಕಳಿಸೋರು. ಈಗೇನಾಗಿದೆ, ಈಗ ಯೂನಿವರ್ಸಿಟಿ ಆಗಿದೆ, ಕಾಲೇಜುಗಳು ಹೆಚ್ಚಾಗಿದೆ, ಪೈಪೋಟಿ ಹೆಚ್ಚಾಗಿದೆ, ನಿಮಗೆ ಕಾಂಪಿಟೇಷನ್ ಇದೆ. ಮುಗಿದ ತಕ್ಷಣ ಕೆಲಸ ಸಿಗಲ್ಲ. ಹಿಂದೆ ನಾವೆಲ್ಲ ಮುಗಿದ ತಕ್ಷಣ ಕೆಲಸ ಸಿಗ್ತಾ ಇತ್ತು. ಈಗ ನೀವು ಮುಗಿದ ತಕ್ಷಣ ಕೆಲಸ ಸಿಗಲ್ಲ. ನೀವು ಫೀಲ್ಡಲ್ಲಿ ವರ್ಕ್ ಮಾಡೋದನ್ನು ಕಲಿತು ರೈತರ ಜೊತೆಗೆ ಬೇರೆಯೋದನ್ನು ಕಲಿತ್ರೆ ಮಾತ್ರ ನೀವು ಯಶಸ್ವಿಯಾಗಿ ಒಬ್ಬ ಪಶುವೈದ್ಯರಾಗಿ ಇನ್ನು ಮುಂದಿನ ದಿನಗಳಲ್ಲಿ ನನ್ನ ಪ್ರಕಾರ ಪ್ರೈವೇಟ್ ಇಲಾಖೆದು ಬಿಡಿ, ಎಲ್ಲ ಕಡೆಗೆ ನೆಟ್ವರ್ಕ್ ಇದೆ. ಕ್ರಮೇಣ ಇಲ್ಲಿ ಸಿಬ್ಬಂದಿಗಳ ಕೊರತೆ ಇದೆ, ಹಾಸ್ಪಿಟ್ಲ್ಗಳಲ್ಲಿ ಡಾಕ್ಟರ್ಗಳು ಇರೋದಿಲ್ಲ, ರೆಕ್ರೂಟ್ಮೆಂಟ್ ಆಗಲ್ಲ, ಭಾಳಷ್ಟು ಸಮಸ್ಯೆಗಳಿದೆ. ಅದು ಕಾಲೇಜಲ್ಲೂ ಇದೆ, ಎಲ್ಲ ಕಡೆಗಿದೆ. ಏನಂದರೆ ನಿಮಗೆ ಮುಂದಿನ ದಿನಗಳಲ್ಲಿ ಪ್ರೈವೇಟಾಗಿ ಎಂಟರ್ಪ್ರಿನರ್ಶಿಪ್ ತಗೊಂಡು ಹಳ್ಳಿಗಳಲ್ಲಿ, ಗ್ರಾಮಗಳಲ್ಲಿ, ಗ್ರಾಮ ಮಟ್ಟದಲ್ಲಿ ನೀವು ಒಂದು ಕೇಂದ್ರ ಸ್ಥಾನ ಹೋಬಳಿ ಹೆಡ್ ಕ್ವಾರ್ಟರ್ಗಳಲ್ಲಿ ಪಶು ಆಸ್ಪತ್ರೆಗಳನ್ನು ಸರ್ಕಾರ ಒಂದು ಯೋಜನೆ ತರುತ್ತೆ ಅನ್ನೋ ಒಂದು ಮನಸ್ಸಲ್ಲಿದೆ. ಹೇಗೆ ಅಗ್ರಿ ಕ್ಲಿನಿಕ್ ಅಂತ ಮಾಡಿದರು, ಹಾಗೆ ಪಶುವೈದ್ಯರಿಗೂ ಕೂಡ ಒಂದು ಸಹಾಯಧನ ಮಾಡಿ ನಿಮಗೆಲ್ಲ ಬಿಟ್ಟರೆ ಮುಂದಿನ ದಿನ ಪಶುಪಾಲನೆಗೆ ಅನುಕೂಲ ಆಗ್ತದೆ ಅಂತ ಹೇಳ್ತಾ, ಮತ್ತು ಈ ಕಾರ್ಯಕ್ರಮಕ್ಕೆ ಕರೆದು ನಮಗೂ ಕೂಡ ಮಾಡಿ ಗೌರವಿಸಿ ನಿಮ್ಮೆಲ್ಲರನ್ನು ನೋಡ್ತಕ್ಕಂಥದ್ದು ಮತ್ತೆ ಬರ್ತಕ್ಕಂಥ ಸೌಭಾಗ್ಯ ನನ್ನದಾಗಿದೆ. ಸೊ ನಿಮಗೆಲ್ಲ ವಂದಿಸಿ ಮತ್ತೊಮ್ಮೆ ನಿಮಗೆಲ್ಲ ಒಂದು ಒಳ್ಳೆ ಫ್ಯೂಚರ್ ಸಿಗಲಿ, ಒಳ್ಳೆಯದಾಗಲಿ ಅಂತ ಹೇಳ್ತಾ, ನೀವು ವೃತ್ತಿಪರರು, ರೈತ ಪರವಾಗಿ ಕೆಲಸ ಮಾಡಬೇಕು, ಭಾಳ ಹಾನೆಸ್ಟಾಗಿ ಸರ್ವಿಸ್ ಮಾಡೋದನ್ನು ಕಲಿಬೇಕು. ಅದರಿಂದ ಮಾತ್ರ ನಿಮ್ಗೆ ಏಳಿಗೆ ಆಗ್ತದೆ ಅಂತ ಒಂದು ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತೇಳಿ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.
ಪಟೇಲ್, ಡಾಕ್ಟರ್ ಮುರುಗಪ್ಪ ಎ, ಡಾಕ್ಟರ್ ಚೇತನ್ ಶರ್ಮಾ, ಡಾಕ್ಟರ್ ಗೋಪಾಲ್ ಜಿಟಿ ಎಲ್ಲರಿಗೂ ಸ್ವಾಗತವನ್ನು ಕೋರುತ್ತೇನೆ. ಗ್ರಾಮದ ಮುಖಂಡರಾದ ಮಹೇಶ್ವರಪ್ಪ ಇವರಿಗೂ ಸಹ ಸ್ವಾಗತವನ್ನು ಕೋರುತ್ತೇನೆ. ಎನ್ಎಸ್ಎಸ್ ಶಿಬಿರಾಧಿಕಾರಿಗಳಾದ ಡಾಕ್ಟರ್ ಹರೀಶ್ ಎಂ ಮತ್ತು ಡಾಕ್ಟರ್ ಶಿವಕುಮಾರ್ ಪಿ ರವಿಕುಮಾರ್ ಪಿ ಅವರಿಗೂ ಆಧಾರದ ಸ್ವಾಗತವನ್ನು ಕೋರುತ್ತೇನೆ. ಎನ್ಎಸ್ಎಸ್ ಸಹ ಶಿಬಿರಾಧಿಕಾರಿಗಳಾದ ಡಾಕ್ಟರ್ ಪರಮೇಶ್ ಮತ್ತು ಶಿಬಿರದ ಕ್ರೀಡಾಧಿಕಾರಿಗಳಾದ ಡಾಕ್ಟರ್ ನಾಗರಾಜ್ ಅವರಿಗೂ ಸಹ ಸ್ವಾಗತವನ್ನು ಕೋರುತ್ತೇನೆ. ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ನಂತರ ಗ್ರಾಮಸ್ಥರಿಗೂ ಸಹ ಸ್ವಾಗತವನ್ನು ಕೋರುತ್ತೇನೆ. ಕಾರ್ಯಕ್ರಮಕ್ಕೆ ಸಹಕರಿಸಿದ ಎಲ್ಲ ಎನ್ಎಸ್ಎಸ್ ಸ್ವಯಂ ಸೇವಕರಿಗೂ ಸ್ವಾಗತವನ್ನು ಕೋರುತ್ತೇನೆ. ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ನಾಲ್ಕನೇ ಪಶುವೈದ್ಯಕೀಯ ಹಾಗೂ ಇಂಟರ್ನ್ಶಿಪ್ ವಿದ್ಯಾರ್ಥಿಗಳಿಗೂ ಸಹ ಸ್ವಾಗತವನ್ನು ಕೋರುತ್ತೇನೆ. ವಿದ್ಯಾರ್ಥಿಗಳಿಗೆ ಒಂದೆರಡು ಮಾತು ಹೇಳಬೇಕು ಅಂತ ಬಯಸ್ತೇನೆ. ಇಲ್ಲಿ ತಾವು ಬಂದಷ್ಟಕ್ಕಿಂತ ಸಹ ಕಡಿಮೆ ಜಾನುವಾರು ಅದಾವು. ನಾವೆಷ್ಟು ಜನ ಅದಕ್ಕಿಂತ ಕಡಿಮೆ ಜಾನುವಾರು ಅದಾವು. ಯಾಕಂದ್ರೆ ಬರೀ ಜಾನುವಾರು ಶಿಬಿರಕ್ಕಾಗೆ ಬಂದಿಲ್ಲ ನೀವು. NSS ಶಿಬಿರ ಇದೆ, ಬೇರೆ ಬೇರೆ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ನೆನಪುಳಿಯಂಗೆ ಈ ಕಾಚಿಕೊಪ್ಪ ಗ್ರಾಮಕ್ಕೆ ಏನಾದರೂ ನೆನಪುಳಿಯಂಗೆ ಕಾರ್ಯಕ್ರಮಗಳನ್ನು ಮಾಡ್ರಿ ಅಂತ ಮೊದಲೇದಾಗಿ ಹೇಳ್ತೇನೆ. ಎರಡನೇದು, ನಿಮಗೆ ಇದೊಂದು ಅಪಾರ್ಚುನಿಟಿ ನಿಮಗೆ. ಇಲ್ಲಿ ಹಿರಿಯ ವೈದ್ಯರು ಇರ್ತಾರ, ಪ್ಲಸ್ ಗ್ರಾಮಸ್ಥರು ಇರ್ತಾರ. ನೀವೇನೋ ಸಣ್ಣ ಪುಟ್ಟ ತಪ್ಪಾದರೂ ಅದನ್ನ ಇಮಿಡಿಯೇಟಾಗಿ ಕರೆಕ್ಷನ್ ಮಾಡಿಕೊಂಡು ನಿಮ್ಗೆ ಇದು ಮಾಡ್ಕೊಳಕ್ಕೆ ಅನುಕೂಲ ಆಗ್ತದೆ. ಅದಕ್ಕಾಗಿ ಮ್ಯಾಕ್ಸಿಮಮ್ ಆಗಿ ನೀವು ಇನ್ವಾಲ್ವ್ ಆಗಬೇಕು. ಇಲ್ಲಿ ಯಾರು ಇಂಡಿವಿಜುವಲ್ ಆಗಿ ಹೆಸರು ಕರೆದು ನಿಮ್ಮನ್ನ ಇನ್ವಾಲ್ವ್ ಮಾಡ್ಕೊಂಡು ಕೆಲಸ ಕೊಡಲ್ಲ. ನೀವೇ ಮುಂದುವರೆದು ಏನು ಕಾರ್ಯಕ್ರಮ ಮಾಡ್ತಾ ಇರ್ತಾರೆ ಅದ್ರಾಗೆಲ್ಲ ಭಾಗಿಯಾಗಿ ಅಲ್ಲಿ ಕೆಲಸ ಮಾಡಿದ್ರಷ್ಟೇ ಮುಂದೆ ಗೊತ್ತಾಗ್ತದೆ. ಯಾಕೆಂದ್ರೆ ಈಗಾಗಲೇ ಫೈನಲ್ ಇಯರ್ನರ್ ಇದ್ದೀರಾ, ಕೆಲವು ಜನ ಹೌಸ್ ಸರ್ಜನ್ಶಿಪ್ನಲ್ಲಿ ಇದ್ದೀರಾ ಅಂತ ಹೇಳ್ತೀರಾ, ಕೆಲವು ಜನ 4th ಇಯರ್ನರ್ ಇದ್ದೀರಾ. ಇನ್ನು 1 or 2 ಇಯರ್ಸ್ಗೆ ನಿಮಗೆ ಇಂಡಿಪೆಂಡೆಂಟ್ ಆಗಿ ಒಂದು ಆಸ್ಪತ್ರೆ, ಒಂದು ಹಳ್ಳಿ ಅದನ್ನ ನೋಡ್ಕೊಳಕ್ಕೆ ಕೊಡ್ತಾ ಇದೆ ಸರ್ಕಾರ. ಅದು ಕೊಟ್ಟಾಗ ಈ ಎಲ್ಲ ಅನುಭವಗಳು ಅದಕ್ಕೆ ಉಪಯೋಗ ಆಗ್ತವೆ. ಮ್ಯಾಕ್ಸಿಮಮ್ ಆಗಿ ಇನ್ವಾಲ್ವ್ ಆಗಿ ಕೆಲಸ ಮಾಡಿ ರೈತರೊಂದಿಗೆ ನೀವು ಬೆರೆತು ಕೆಲಸ ಮಾಡಿದ್ರಷ್ಟೇ ರೈತರದ್ದು ಏನು ಸಮಸ್ಯೆ ಇದೆ, ಅವ್ರಿಗೆ ಏನು ಸಮಸ್ಯೆಗೆ ನಾವು ಏನು ಪರಿಹಾರ ಕಂಡುಹಿಡ್ಕೋಬೋದು ಅನ್ನೋದು ಗೊತ್ತಾಗ್ತದೆ. ಹೊರತಾಗಿ ನೀವು ಏನು ಹೈಫೈ ಆಗಿ ದೂರದಿಂದ ನಿಂತು ನೋಡಿ ಜಾನುವಾರು ಹತ್ರ ಹೋಗದಂಗೆ ಹಂಗೆ ಸುಮ್ಮನೆ ನಿಂತು ನೋಡಿದರೆ ಯಾವುದೂ ನಿಮಗೆ ಅನುಭವನೂ ಬರಲ್ಲ ಮತ್ತು ರೈತರ ಸಮಸ್ಯೆನೂ ಬಗೆಹರಿಯಲ್ಲ. ಆದ್ದರಿಂದ ಪೂರ್ತಿ ಇನ್ವಾಲ್ವ್ ಆಗಿ ಇದನ್ನ ಏನು ನಮ್ಮ ಪಶುವೈದ್ಯಕೀಯ ಕಾಲೇಜಿನಿಂದ ನಿಮ್ಮ NSS ಏನು ಪ್ರೋಗ್ರಾಮ್ ಆರ್ಗನೈಸರ್ ಮಾಡಿದಾರ ಅವ್ರಿಗೆಲ್ಲ ಒಳ್ಳೆ ಕೀರ್ತಿ ಬರುವಂತೆ ಕೆಲಸ ಮಾಡಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ವೇದಿಕೆ ಮೇಲೆ ಉಪಸ್ಥಿತರಾದ ಡೀನ್ ಅವರೇ, ಎಲ್ಲ ಗ್ರಾಮದ ಮುಖಂಡರೇ ಮತ್ತು ಊರ ನಾಗರಿಕರೇ, ಹಾಗೆ ಬಂದಿರುವ ನಮ್ಮ ಶಿವಮೊಗ್ಗದ ಪಶುವೈದ್ಯಕೀಯ ಇಲಾಖೆಯ ಉಪನಿರ್ದೇಶಕರಾದ ಡಾಕ್ಟರ್ ಶಿವಯೋಗಿ ಅಲಿಯವರಿಗೂ ಮತ್ತು ಅಧಿಕಾರಿಗಳಾದ ಡಾಕ್ಟರ್ ನಟರಾಜ್ ಅವರಿಗೂ ಮತ್ತು ನನ್ನ ಸಹೋದ್ಯೋಗಿ ಎಲ್ಲ ಸಮಸ್ತ ಸಿಬ್ಬಂದಿಗಳಿಗೆ ಮತ್ತು ನನ್ನ ನೆಚ್ಚಿನ ವಿದ್ಯಾರ್ಥಿಗಳಿಗೆ ನಮನ ಸಲ್ಲಿಸುತ್ತಾ, ಇವತ್ತು ಈ ಭಾಗದಲ್ಲಿ ಈ ಊರಿನಲ್ಲಿ ಏನು ತಪಾಸಣೆ ಹಮ್ಮಿಕೊಂಡಿದ್ದೇವೆ. ಸೊ ಎಲ್ಲ ರಾಸುಗಳ ಕರುಗಳು ಮತ್ತು ದೊಡ್ಡ ಆಕಳುಗಳ ತಪಾಸಣೆಗಾಗಿ ಗ್ರಾಮಸ್ಥರು ತಂದು ನಮ್ಮ ಈ ಪಶುವೈದ್ಯಕೀಯ ಕಾಲೇಜಿನ ನುರಿತ ಪಶುವೈದ್ಯರಿಂದ ಏನು
ನಿಮಗೆ ತಪಾಸಣೆ ಮತ್ತು ಮಾರ್ಗದರ್ಶನ ನೀಡ್ತಾರೆ. ಅದನ್ನು ಉಪಯೋಗ ಪಡ್ಕೊಂಡು ಮುಂದಿನ ಈ ಜಾನುವಾರು ಸಾಕಾಣಿಕೆಯಲ್ಲಿ ಉನ್ನತಿಯನ್ನು ಪಡೆಯಬೇಕು ಅಂತ ನಾನು ಈ ಮಾತಲ್ಲಿ ಮೂಲಕ ನಿಮ್ಮಲ್ಲಿ ಕೇಳಿಕೊಂಡು ಆದಷ್ಟು ಬೇಗ ನಾವು ಇದನ್ನು ತಪಾಸಣೆಯನ್ನು ಪ್ರಾರಂಭಿಸೋಣ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಬಗ್ಗೆ ಮಾತನಾಡಲು ಕೋರುತ್ತೇನೆ. ವೇದಿಕೆ ಮೇಲೆ ಇರ್ತಕ್ಕಂಥ ಗಣ್ಯಮಾನ್ಯರೇ, ಶಿಬಿರಾರ್ಥಿಗಳೇ, ಗ್ರಾಮದ ಮುಖ್ಯಸ್ಥರೇ, ಈ ನಿಮ್ಮ ಮತ್ತು ನಮ್ಮ ರೈತರ ಒಡನಾಟ ತಾಯಿ ಮಗುವಿನ ಸಂಬಂಧ ನಾವು ಅಂದ್ಕೊಂಡಿರೋದು. ಈ ಕಳೆದ 15 ವರ್ಷದಲ್ಲಿ ನಮ್ಮ ಊರಿಗೆ ಡೈರಿ ಬಂತು. ಆ ಹಿಂದೆ ಸಾಲಕ್ಕೆ ಹೋಗ್ತಿದ್ರು ನಮ್ಮ ರೈತರೆಲ್ಲನ, ಖಾಸಗಿಯವ್ರ ಹತ್ರ ಸಾಲಕ್ಕೆ ಹೋಗ್ತಿದ್ರು. ಆ ಸಂದರ್ಭದಾಗೆ ಇಲ್ಲಿಂದ 2-3 ಜನ ಮಾತ್ರ ತಮ್ಮಡಿ ಹಳ್ಳಿಗೆ ಹಾಲನ್ನು ತಗೊಂಡು ಹೋಗ್ತಾ ಇದ್ರು. ಆವಾಗ ಅಲ್ಲಿ ಬಂದಂಥ ಲಾಭಾಂಶ ಆ ಊರಿಗೆ ಉಳಿತಿತ್ತು, ಆ ಡೈರಿಯಲ್ಲಿ ಬಂದಂಥ ಲಾಭಾಂಶ ಆ ಊರಿಗೆ ಉಳಿತಿತ್ತು. ಇದೆಲ್ಲ ನಮ್ಮ ಪ್ರಮುಖರೆಲ್ಲ ಚಿಂತೆ ಮಾಡಿಬಿಟ್ಟು KMF ಅರ್ಜಿ ಹಾಕ್ಬಿಟ್ಟು ನಾವೇನಾದ್ರು ಮಾಡಿ ನಮ್ಮೂರಿಗೆ ಡೈರಿ ತರಬೇಕು ಅನ್ನೋ ಒಂದು ನಿಬಂಧನೆಯನ್ನು ಕಟ್ಕೊಂಡ್ವಿ, ಮನಸ್ಸಲ್ಲಿ ಕಟ್ಕೊಂಡ್ಬಿಟ್ಟು ಡೈರಿ ತರಕ್ಕೆ ಮಾರ್ಗದರ್ಶನ ಎಲ್ಲರೂ ಕೊಟ್ಟರು. ಆಮೇಲೆ ಅದೇ ರೀತಿ ಡೈರಿ ಬಂತು. ಈಗ ಡೈರಿ ಬಂದು ಬರ್ತಾ ಈಗ 15 ವರ್ಷಕ್ಕೆ ಇವತ್ತಿಗೆ ನಮ್ಮೂರಿನ ಹಾಲಿನ ಮಟ್ಟ ಗುಣಮಟ್ಟನೂ ಚೆನ್ನಾಗಿ ಬಂದಿದೆ. ತಾಲೂಕಲ್ಲಿ ಫಸ್ಟು. ಎರಡನೇದಾಗಿ 800 ಲೀಟ್ರು ಹಾಲಾಗತ್ತೆ ಒಂದು ದಿನಕ್ಕೆ. 30 ರೂಪಾಯಿ ರೇಟ್ ಕಟ್ಕೊಂಡ್ರೆ 824,000 ಒಂದು ದಿನಕ್ಕೆ 2,400 ರೂಪಾಯಿ ದುಡ್ಡಾಗತ್ತೆ. ತಿಂಗಳಿಗೆ 24 × 30 ಅಲ್ಲಿಗೆ ಹತ್ತತ್ರ 1,80,000 ದುಡ್ಡಾಗತ್ತೆ. ಸಂತೆ ಮಾಡೋಕ್ಕಂತೂ ತೊಂದರೆ ಇಲ್ಲ, ಫಸಲು ಮಾರಿ ಸಂತೆ ಮಾಡೋ ಅವಶ್ಯಕತೆ ಇಲ್ಲ. ಆದರೆ ನಾವು ಯಾಕೆ ನಿಮ್ಮನ್ನ ಭಾಳ ಬಯಸ್ತೀವಿ, ನಿಮ್ಮ ಕಾರ್ಯಕ್ರಮಗಳಿಗೆ ಒತ್ತು ಕೊಡ್ತೀವಿ ಅಂದರೆ, ನಾವು ಮನುಷ್ಯರೇನಿದ್ದೀವಿ, ನಮ್ಮ ಕಷ್ಟ ಸುಖ, ನನಗಿಲ್ಲಿ ನೋವಾಗಿದೆ, ಸ್ಕಿನ್ ಹಾಳಾಗಿದೆ, ಆಮೇಲೆ ಏನಾದ್ರು ಹೊಟ್ಟೆ ನೋವು ಬಂದಿದೆ ಅಂತ ಹೇಳ್ಕೊತೀವಿ, ಬಾಯಿದೆ. ಆದರೆ ಹಸು ಹೇಳ್ಕೊಳಕ್ಕೆ ಅದಕ್ಕೆ ಬಾಯಿಲ್ಲ. ನಿಮ್ಮ ಮಾರ್ಗದರ್ಶನ ಮತ್ತು ನಿಮ್ಮ ವೃತ್ತಿ ಭಾಳ ಮುಖ್ಯ. ಹಾಗಾಗಿ ನಿಮಗೆ ಹೆಚ್ಚಿನ ಒತ್ತು ಕೊಡಬೇಕು ಅಂಥೇಳಿ ನಾವೆಲ್ಲರೂ ಪ್ರಮುಖರೆಲ್ಲ ಕೂತ್ಕೊಂಡು ಮಾತಾಡಿದಂಥ ಸಂದರ್ಭದಾಗೆ ಇಲ್ಲ, ಈ ಕ್ಯಾಂಪ್ ಮಾಡೋದು ಭಾಳ ನಮ್ಮ ಊರಿಗೆ ಅವಶ್ಯಕತೆ ಇದೆ, ಹಾಗಾಗಿ ನಾವು ಮಾಡಲೇಬೇಕು ಅನ್ನೋ ನಿಟ್ಟಿನಲ್ಲಿ ಈಗ ಬರ್ತಾ ಇರುವಂಥ ವಾತಾವರಣ ನಮ್ಮಲ್ಲಿ 5 ವರ್ಷಕ್ಕೊಂದ್ಸರಿ ನಮಗೆ NSS ಕ್ಯಾಂಪ್ ಬೇಕು ಅಂತ ನಾವೇ ಅರ್ಜಿ ಹಾಕಬೇಕು ಅಂತ ಒಂದು ತೀರ್ಮಾನಕ್ಕೆ ಬಂದಿದ್ದೀವಿ. ನನಗೆ 2 ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ವಂದಿಸ್ತಾ ನನ್ನ ಮಾತಿಗೆ ವಿರಾಮ ಹೇಳ್ತೀನಿ. ಜೈ ಹಿಂದ್. ಮಹೇಶ್ವರಪ್ಪರವರಿಗೆ ಧನ್ಯವಾದಗಳು. ವಂದನಾರ್ಪಣೆಯನ್ನು ನಡೆಸಿಕೊಡಲು ಶುಭ ಮುಂಜಾನೆ. ಈ ಕಾರ್ಯಕ್ರಮದ ಉದ್ಘಾಟಕರಾದ ಶಿವಯೋಗಿ ಬಿ ಎಲಿ, ಉಪನಿರ್ದೇಶಕರು, ಪಶುಪಾಲನೆ ಇಲಾಖೆ, ಶಿವಮೊಗ್ಗ, ಇವರಿಗೆ ಧನ್ಯವಾದಗಳು. ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದ ಡೀನ್ ಡಾಕ್ಟರ್ ಗಣೇಶ್ ಉಡಪ್ಪ, ವೆಟರ್ನರಿ ಕಾಲೇಜ್ ಶಿವಮೊಗ್ಗ, ಇವರಿಗೆ ಧನ್ಯವಾದಗಳು. ಡಾಕ್ಟರ್ ನಟರಾಜ್ TH, ಸಹಾಯಕ ನಿರ್ದೇಶಕರು, ಪಶುಪಾಲನೆ ಮತ್ತು ಪಶುವೈದ್ಯ ಇಲಾಖೆ ಶಿವಮೊಗ್ಗ, ಇವರಿಗೆ ಧನ್ಯವಾದಗಳು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ದಯಾನಂದ್ HV, ಮುಖ್ಯ ಪಶು ವೈದ್ಯಾಧಿಕಾರಿಗಳು, ಆಯನೂರು, ಇವರಿಗೆ ಧನ್ಯವಾದಗಳು. ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಬಂದಿರುವಂತಹ ಶ್ರೀಮತಿ ನಾಗಮ್ಮ ಮತ್ತು ಶಶಿಕಲಾ, ಇವರಿಗೆ ಧನ್ಯವಾದಗಳು. ಗ್ರಾಮದ ಮುಖಂಡರಾದ ಮಹೇಶಪ್ಪನವರಿಗೆ ಧನ್ಯವಾದಗಳು. ಈ ಕಾರ್ಯಕ್ರಮದ ಸಂಪನ್ಮೂಲ ವ್ಯಕ್ತಿಗಳಾದ ಡಾಕ್ಟರ್ NB ಶ್ರೀಧರ್, ಡಾಕ್ಟರ್ ಸುರೇಶ್ ಪಟೇಲ್, ಡಾಕ್ಟರ್ ಮುರುಗಪ್ಪ A ಹಾಗೂ ಡಾಕ್ಟರ್ ಚೇತನ್ ಶರ್ಮಾ ಮತ್ತು ಡಾಕ್ಟರ್ ಗೋಪಾಲ್ GT ಸರ್ ಅವರಿಗೆ ಧನ್ಯವಾದಗಳು. NSS ಶಿಬಿರಾಧಿಕಾರಿಗಳಾದ ಡಾಕ್ಟರ್ ಹರೀಶ್ M ಮತ್ತು ಡಾಕ್ಟರ್ ರವಿಕುಮಾರ್ P ರವರಿಗೆ ಧನ್ಯವಾದಗಳು. NSS ಸಹ ಶಿಬಿರಾಧಿಕಾರಿಗಳಾದ ಡಾಕ್ಟರ್ ಪರಮೇಶ್ ಮತ್ತು ಶಿಬಿರದ ಕ್ರೀಡಾಧಿಕಾರಿಗಳಾದ ಡಾಕ್ಟರ್ ನಾಗರಾಜ್ ಸರ್ ಅವರಿಗೆ ಧನ್ಯವಾದಗಳು. ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂತಹ ಸಮಸ್ತ ಗ್ರಾಮಸ್ಥರಿಗೆ ಧನ್ಯವಾದಗಳು. ಅದೇ ರೀತಿ ಕಾರ್ಯಕ್ರಮಕ್ಕೆ 4th ಇಯರ್ಸ್ ಹಾಗೂ ಇಂಟರ್ನ್ಶಿಪ್ ಪಶು ಕಾಲೇಜಿನ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ಕೊನೆಯದಾಗಿ ಕಾರ್ಯಕ್ರಮಕ್ಕೆ ಸಹಕರಿಸಿದ ಎಲ್ಲ NSS ಸ್ವಯಂ ಸೇವಕರಿಗೆ ಧನ್ಯವಾದಗಳು. ಮತ್ತು 90% ಇದರಲ್ಲಿ ಮರಣ ಹೋಗ್ತವೆ.
ಕಾರಣ ಎಲ್ಲ ವಿದ್ಯಾರ್ಥಿಗಳಲ್ಲಿ ವಿನಂತಿ ಏನಂತಂದರೆ ಬಂದಿರುವ ಎಲ್ಲ ಜಾನುವಾರುಗಳಿಗೆ ಹಾಗೂ ಹಳ್ಳಿಯಲ್ಲಿರುವಂತಹ ಎಲ್ಲ ಜಾನುವಾರುಗಳಿಗೆ ನಮ್ಮ ಹತ್ರ ಔಷಧಿ ಇದೆ. ಪುರೋನ್ ಜಾನುವಾರಿಗೆ ಆಯ್ತಾಯ್ತು, ಒಂದು ಜಾನುವಾರಿಗೆ 30 ml ಅನ್ನು ಬೆಂದ ಮೇಲೆ ಅದನ್ನು ಬಿಡಬೇಕು. ಹಾಗೆ ಎಮ್ಮೆಗಳಿಗೆ ಬೇಡ, ಕೇವಲ ಜಾನುವಾರುಗಳಿಗೆ ಮಾತ್ರ. ಅದಾದಮೇಲೆ ಅವರ ಕೊಟ್ಟಿಗೆಗಳಿಗೆ ಹೊಡಿಲಿಕ್ಕೆ ನಮ್ಮ ಹತ್ರ ಔಷಧಿ ಇದೆ, ಪಂಪ್ ಇದೆ. ಪ್ರತಿಯೊಬ್ಬರ ಕೊಟ್ಟಿಗೆಗೆ ಹೋಗಿಬಿಟ್ಟು ಔಷಧಿಯನ್ನು ನೀವು ಹೊಡೆದ್ರೆ ಕನಿಷ್ಠ 5 ವರ್ಷ ಉಣ್ಣೆಗಳು ಬರಲ್ಲ. ಕಾರಣ ಗ್ರಾಮಸ್ಥರು ಸಹಿತ ಇದಕ್ಕೆ ಪ್ರೋತ್ಸಾಹವನ್ನು ಮಾಡಬೇಕು. 5 ವರ್ಷ ಉಣ್ಣೆಗಳು ಬರಲ್ಲ. ಯಾಕಂದರೆ ಏಕಕಾಲದಲ್ಲಿ ಆಗಬೇಕಿದು. ಯಾಕಂದರೆ ಒಂದು ಉಣ್ಣೆ ಬದುಕಿದ್ರೆ ಸಹಿತ ಅದು ಸಾವಿರಾರು, ಒಂದು ಉಣ್ಣೆ ಒಂದು ದಿನಕ್ಕೆ 4,000 ತತ್ತಿಗಳನ್ನು ಇಡೋದ್ರಿಂದ ಇದರಿಂದ ಅವು ರಕ್ತ ಕುಡದೆ ಬದುಕಬೇಕು. ಕಾರಣ ಕೊಟ್ಟಿಗೆಯಲ್ಲಿರುವಂತಹ ತತ್ತಿಗಳನ್ನು ನಾಶ ಮಾಡೋದು ಬಹಳ ಮುಖ್ಯ. ಉಣ್ಣೆ ಮುಕ್ತ ಗ್ರಾಮ ಹಾಗೂ ಬರಡು ಮುಕ್ತ ಗ್ರಾಮ. ನಮ್ಮ ಗ್ರಾಮದಲ್ಲಿ ಯಾವುದೇ ಜಾನುವಾರು ಗುಡ್ಡು ಬೀಳಬಾರ್ದು. ಆ ಕಾರಣ ಪ್ರತಿಯೊಂದು ಜಾನುವಾರಿಗೂ ಅವಶ್ಯಕತೆ ಇರುವಂತಹ ಔಷಧಿಯನ್ನು ಇಲ್ಲೇ ತಂದಿದ್ದೀವಿ. ಯಾರಾದರೂ ನಿಮ್ಮ ಜಾನುವಾರುಗಳಿಗೆ ಗರ್ಭ ಧರಿಸಿಲ್ಲ ಎಂಬ ಸಮಸ್ಯೆ ಇದ್ದರೆ ತಜ್ಞರಿದ್ದಾರೆ, ಅಲ್ಟ್ರಾಸೌಂಡ್ ಮಷಿನ್ ಇದೆ. ಎಲ್ಲದರ ಉಪಯೋಗವನ್ನು ಪಡೆದು ಫಲಾನುಭವಿಗಳಾಗಬೇಕು ಅಂತ ನನ್ನ ವಿನಂತಿ. ನಮಸ್ಕಾರ. ಎಲ್ಲರೂ ಸರಿತಿ ಸಾಲಿನಲ್ಲಿ ಬನ್ನಿ. ನಿಮಗೆ ಒಂದು ಸಂಖ್ಯೆಯನ್ನು ಕೊಟ್ಟಿದ್ದಾರೆ. ಒಬ್ಬರಾದಕೊಳ್ಳೊಬ್ಬರು ಬನ್ನಿ, ಸಾವಧಾನದಿಂದ ಬನ್ನಿ. ಯಾವುದೋ ಒಂದು ಅರ್ಜೆಂಟ್ ನಿಧಾನಕ್ಕೆ ಬನ್ನಿ. ನಮಸ್ಕಾರ.
ಕಮಿಟಿ